ಬೆಳಗಾವಿಯಲ್ಲಿ ಸಂಭ್ರಮ, ಆದರೆ ಹುಬ್ಬಳ್ಳಿಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ತಮ್ಮ ಜಿಲ್ಲೆಯಲ್ಲಿ ಇರುವಂಥದ್ದು ಇಬ್ಬರು ತೀರ್ಕೊಂಡಿದ್ದಾರೆ ಸರ್. ನಿನ್ನೆ ಡಾಕ್ಟರ್ ಜೊತೆ ನಾನು ಕೂಡ ಮಾತಾಡಿದೆ. ಯಾಕಂದರೆ ಅದು ಆದಂಥ ಘಟನೆ ಭಾಳ ದೊಡ್ಡ ಘಟನೆ. ಅದು ರೂಮ್ ಕೂಡ ಭಾಳ ಸಣ್ಣ ರೂಮ್ ಇರೋದ್ರಿಂದ ಆ ಬ್ಲಾಸ್ಟ್ ಆದಂಥ ಟೈಮಲ್ಲಿ ಅದರಲ್ಲಿ 9 ಜನ ಒಳಗಡೆ 9 ಜನ ಇದ್ರು ಅನ್ನುವಂಥ ಮಾಹಿತಿ ಡಾಕ್ಟರ್ ನನಗೆ ಹೇಳಿದಂಥದ್ದು. ಅದರಲ್ಲಿ ಒಬ್ಬ ಮಾತ್ರ 25% ಮಾತ್ರ ಬರ್ನ್ ಆಗಿದೆ. ಉಳಿದಂಥವ್ರಿಗೆಲ್ಲರಿಗೂ ಅಬೌವ್ 90% ಬರ್ನ್ ಆಗ್ಯಾರ. ಅಬೌವ್ 90% ಬರ್ನ್ ಆಗಿದ್ದರಿಂದ ಭಾಳ ಚಿಂತಾಜನಕವಾಗೈತಿ. ಆಮ್ಯಾಗ ಅದಕ್ಕೆ ಯಾರು ಸ್ಪೆಷಲೈಸೇಷನ್ಸ್ ಡಾಕ್ಟರ್ಸ್ ಅದಾರ, ಈವನ್ ಅವ್ರನ್ನ ಬೆಂಗಳೂರಿಂದಾಗಲಿ ಎಲ್ಲೆಲ್ಲಿ ಸ್ಪೆಷಲಿಸ್ಟ್ ಅದಾರ ಎಲ್ಲರನ್ನು ಕರೆಸಿದ್ರು ಕೂಡ ಅದು ಎಲ್ಲರ ಕೈ ಮೀರಿ ಹೋಗೋ ಮಟ್ಟಿಗೆ ಬರ್ನ್ ಆಗ್ಯಾವ. ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ನಮ್ಮ ಕಡೆಯಿಂದ ಏನು ಶಕ್ತಿ ಮೀರಿ ಸಹಾಯ ಮಾಡೋಕ್ಕೈತಿ. ಬೆಳಗ್ಗೆ ನಿಜವಾಗೂ ಭಾಳ ದುರಂತ, ಅದೊಂದು ದೊಡ್ಡ ದುರಂತ. ಇದಕ್ಕೆ ನಾವು ಸರ್ಕಾರದಿಂದ ಕೂಡ ಆ ಮನೆತನಕ್ಕೆ ಏನಾದರೂ ನಾವು ಸಹಾಯ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ಅವರೆಲ್ಲರೂ ಅಯ್ಯಪ್ಪ ಸ್ವಾಮಿಗಳಾಗಿದ್ದರು. ಆ ಘಟನೆ ಭಾಳ ವಿಚಿತ್ರವಾದಂಥ ಘಟನೆ ಆಗೈತಿ. ಸರ್, ಈಗ ಇನ್ನು ಇತ್ತೀಚೆಗೆ ಸರ್ ಕಾಂಗ್ರೆಸ್ ಅವರು ಫೇಕ್ ಎನ್ಕೌಂಟರ್ ಮಾಡ್ತಾರಂತ ಸಿ ಟಿ ರವಿ ವಿಚಾರದಲ್ಲಿ ಒಂದು ಹೇಳ್ತಾರೆ. ನಿನ್ನೆ ಮುನ್ರತ್ತ ಮೇಲೆ ಮೊಟ್ಟೆ ದಾಳಿ ಆದರೂ ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ತಾರೆ. ಏನು ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ? ಮೊನ್ನೆದು ಹೇಳ್ಬೇಕಾ, ಸಿ ಟಿ ರವಿನೂ ಫೇಕ್ ಅದಾವೆ. ಫೇಕ್ ಎನ್ಕೌಂಟ್ರಲ್ಲಿಂದ ಬರ್ತೈತಿ. ಇವರೆಲ್ಲ ನಾ ಹೇಳಿದ್ನಲ್ಲ, ಮೊನ್ನೆ ಹೇಳಿನಿ, ಮಾತುಗಳು ಹೆಂಗೆ ಬರ್ತಾವೆ ಅಂದ್ರೆ ಇವ್ರ ಬಾಯಾಗ ಒಂದು ಮನೆ ಹುಚ್ಚರ ಕೈಯಾಗ ಕಲ್ಲು ಕೊಟ್ಟಂಗಿರ್ತಾವೆ. ಅದು ಯಾರಿಗೆ ಹೋಗಿತಾರೋ, ಏನು ಮಾಡ್ತಾರೋ, ಏನು ಮಾತಾಡ್ತಾರೋ ಅವ್ರಿಗೆ ಗುರುತಿರಂಗಿಲ್ಲ. ಯಾಕಂದ್ರೆ ಅವ್ರಿಗೇನಾಗೈತಿ, ಮಾತಾ ಬಂಡವಾಳ. ಅವ್ರು ಯಾರು ದೊಡ್ಡ ಸಂಘಟನೆ ಮುಖಾಂತರ ಬಂದಂಥವ್ರಲ್ಲ. ಜಾತಿ ಬೀಜ ಬಿತ್ತೋದು, ಅದ್ರ ಮ್ಯಾಗ ಒಂದು ಬೆಂಕಿ ಹಚ್ಚೋದು, ಅದರಲ್ಲೇ ಇಲೆಕ್ಟ್ ಆಗೋದು. ಏನೈತೆ ಅವ್ರದ್ದು ಅಕೌಂಟಬಿಲಿಟಿ? ಏನೈತೆ ಅವ್ರು ಕೆಲಸ ಮಾಡೋದಂಥದ್ದು? ಇವತ್ತು ನಮ್ಮ ಕಾಂಗ್ರೆಸ್ಸದ್ದು ಇತಿಹಾಸ ಅದಾವೆ. ಬಟ್ ಬರೀ ಫೇಕ್, ಇಂಥವ್ನು ಫೇಕ್ ಹೇಳೋದು, ಯಾರ ಮ್ಯಾಗ ಅಪಾದನೆ ಮಾಡೋದು, ಸುಳ್ಳು ಕೇಸ್ಗಳನ್ನು ಹಾಕೋದು, ಇದನ್ನ ಬಿಟ್ಟು ಅವ್ರ ಹತ್ರ ಏನೂ ಇಲ್ಲ. ಯಾಕೆ ಫೇಕ್ ಐತಿ? ಕಾಂಗ್ರೆಸ್ ಫೇಕ್ ಅಂದ್ರೆ ಏನಂತ? ಅಲ್ಲ, ಕಾಂಗ್ರೆಸ್ ಯಾಕೆ ನಕಲಿ ಅನ್ನಕ್ಕೆ ಏನಂತ? ಗೋಡ್ಸೆವಾದಿಗಳು ಹೇಳೋರು ನಕಲಿ ಕಾಂಗ್ರೆಸ್ ಅಂತೇಳಿ. ನಾವೆಲ್ಲ ಗಾಂಧಿ ಫಾಲೋವರ್ಸ್, ಅವ್ರೆಲ್ಲ ಗೋಡ್ಸೆ ಫಾಲೋವರ್ಸ್ ಅಷ್ಟು. ಕಳಕಾಂಕರ ಗುಂಪು ಕಾಂಗ್ರೆಸ್ ಅನ್ನೋದು ಕಳಕಾಂಕರ ಜೋಶಿ ಅವ್ರದ್ದು ಆರೋಪ. ನಾ ಹೇಳತ್ತಿಲ್ಲ ರೀ, ಅವ್ರ ಬಾಯಿಗೆ ಬರುವ ಅಷ್ಟೇ. ರಿಯಲ್ ಫೀಲ್ಡ್ನಾಗ ಏನಿರಂಗಿಲ್ಲ. ಬಟ್ ಇಂಥ ಮಾತುಗಳು ಬರ್ತಿರ್ತಾವೆ. ಅವ್ನು ಇಲ್ಲಿ ಕೇಳೋದು, ಇಲ್ಲಿ ಬಿಡೋದು ಅಷ್ಟೇ. ಅವ್ನು ಥ್ಯಾಂಕ್ ಯು.